ಅಪ್ಪು ಅಮರ, ಅಪ್ಪು ಯಾವಾಗಲೂ ಅಜರಾಮರ. ಕೆಲವೇ ಹೊತ್ತಿನ ಮುಂಚೆ ತಮಿಳು ನಟ ಸೂರ್ಯ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ತಮ್ಮ ನಮನವನ್ನು ಸಲ್ಲಿಸಿದ್ರು. ಅದಾದ್ಮೇಲೆ ಮಾಧ್ಯಮಗಳ ಜೊತೆ ಮಾತಾಡಿದ್ರು ನಟ ಸೂರ್ಯ. ನೀವು ನೋಡ್ತಿರುವಂಥ ದೃಶ್ಯ ಭಾವುಕರಾಗಿದ್ದರು. ಕೆಲವು ಹೊತ್ತು ಹಾಗೇ ಪುನೀತ್ ರಾಜ್ಕುಮಾರ್ ಅವರ ನಗುಮುಖದ ಭಾವಚಿತ್ರದ ಮುಂದೆ ತಲೆ ಬಾಗಿಸಿ ನಮಿಸಿದ್ರು. ಹಲವಾರು ನೆನಪುಗಳನ್ನು ಅವರಿಗೆ ಕಾಡಿದ್ದುಂಟು. ಬಲಭಾಗದಲ್ಲಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಕುಟುಂಬದವರಿಗೆ ಧೈರ್ಯ ಕೂಡ ತುಂಬಿದ್ರು. ಮಾತಾಡ್ತಿರ್ಬೇಕಾದ್ರೆ ಪುನೀತ್ ಅಗಲಿಕೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂದರು. ಡಾಕ್ಟರ್ ರಾಜ್ಕುಮಾರ್ ನಮಗೆ ಬಹಳ ಆತ್ಮೀಯರು, ಇಡೀ ಕುಟುಂಬದವರು ನಮ್ಗೆ ಆತ್ಮೀಯರು. ನನಗೆ 4 ತಿಂಗಳು ಅಂದರೆ ಗರ್ಭಾವಸ್ಥೆಯಲ್ಲಿದ್ದಾಗ, ಅಪ್ಪುಗೆ 7 ತಿಂಗಳು ಆಗ ಗರ್ಭಾವಸ್ಥೆಯ ಆ ದಿನಗಳನ್ನು ಅವರ ತಾಯಿಯವರು ಹೇಳ್ತಿದ್ದನ್ನ ನೆನಪು ಮಾಡ್ಕೋತಾ ಇದ್ರು. ಎಲ್ಲಿ ನೋಡಿದ್ರು ಪುನೀತ್ ಅವರ ಸುದ್ದಿನೇ ಇದೆ. ಅವ್ರು ನಗ್ತಾ ಇರುವಂಥ ಫೋಟೋ ಮರೆಯೋಕ್ಕಾಗ್ತಾ ಇಲ್ಲ. ನಮ್ಮೆಲ್ಲರ ಹೃದಯಗಳಲ್ಲಿ ಅಪ್ಪು ನಗ್ನಗ್ತಾನೆ ಇರ್ತಾರೆ. ಫ್ಯಾನ್ಸ್ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಭಗವಂತ, ಹಾಗೂ ದೇವರು ಅಪ್ಪು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ಅಂದರು. ಬಳಿಕ ಅಪ್ಪು ನಿವಾಸಕ್ಕೆ ಭೇಟಿ ಕೊಟ್ಟರು. ಸಾಂತ್ವನವನ ಕುಟುಂಬದವರಿಗೆ ಹೇಳಿದ್ರು, ಮಾತಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಇಟ್ಸ್ ವೆರಿ ಅನ್ಫೇರ್ நடந்திருக்கவே கூடாது. இன்னும் ஒத்துக்க முடியல, இன்னும் ஏற்றுக்க முடியல. நாட் ஏபிள் டு அக்செப்ட் வாட் ஹஸ் ஹேப்பன்ட். மை ஃபேமிலி அண்ட் அண்ணாவரு டாக்டர் ராஜ்குமார் சார் ஃபேமிலி, அண்ணா ஃபேமிலி இஸ் very very closely, like very very fond of each other. Appa had lot of memorable times with their family. எனக்கு அம்மா சொன்னது ஞாபகம் இருக்கு. I was 4 months old in the stomach and Punith, I was 7 months old. அப்படி தான் நாங்கள் முதல்ல ஒருத்தர் தெரிஞ்சுக்கிட்டோம். First time is that's the moment அம்மா shared with me. ஆனால் வந்து வீட்டில் அம்மா அப்பாவுக்கு ஃபேமிலி யாருமே ஏற்றுக்கவே முடியல. எந்த ஃபோட்டோவில் பார்த்தாலும் சிரிச்சிட்டே தான் இருப்பார். எந்த வீடியோ எந்த ஃபோட்டோவில் பார்த்தாலும் சிரிச்சிட்டே தான் இருப்பார். I only heard about all the wonderful things he's done to the society, to the people whom he really loves. I think we will hold on to all the memories and we will always keep him smiling in our hearts. We will not let go of that. And I only pray for more strength to his family, to his daughters, Nanna, and the entire well-wishers and all the Kannadigas and all the lovely people who gave lot of love and respect when Punith was leaving us. We'll terribly miss him. We will terribly miss him, and my prayers and deepest condolences to the family. ನಟ ಪುನೀತ್ ರಾಜ್ಕುಮಾರ್ ಅವರ ನಿಧನದಿಂದ ಇಡೀ ಕರುನಾಡು ಶೋಕ ಸಾಗರದಲ್ಲಿದೆ. ಪುನೀತ್ ರಾಜ್ಕುಮಾರ್ ಅವರ ದರ್ಶನ ಪಡೆಯೋದಕ್ಕೆ ಸಮಾಧಿ ಹತ್ತಿರ ಸಾವಿರಾರು ಅಭಿಮಾನಿಗಳು ಕೂಡ ಬರ್ತಿದ್ದಾರೆ. ಇನ್ನು ಮಗದೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಇದು, ಅಲ್ಲಿಗೆ ಭೇಟಿ ಕೊಡ್ತಿದ್ದಾರೆ. ಕುಟುಂಬದವರಿಗೆ ಸಾಂತ್ವನ ಹೇಳ್ತಿದ್ದಾರೆ. ತೆಲುಗು ನಟ ರಾಜೇಂದ್ರ ಪ್ರಸಾದ್ ಅವರನ್ನ ನೋಡ್ತಾ ಇದ್ದೀರಾ. ಪುನೀತ್ ಕುಟುಂಬಕ್ಕೆ ಧೈರ್ಯ ತುಂಬುತ್ತಿದ್ದಾರೆ. మాకు ఇద్దరు ఇక్కడ ఒక తల్లి కడుపున పుట్టకపోయినా తోడబుట్టినటువంటి బ్రదర్తో సమానం నాకు. అంత అద్భుతమైనటువంటి మహామనిషి. తను ఏమేమి కార్యక్రమాలు చేశారో మీ అందరికీ తెలుసు. కానీ ఈ సడన్ హఠాన్ మరణం అనేది జీర్ణించుకోలేనటువంటి ఒక విషయం. హైదరాబాద్లో మేమందరం అయితే కనుక వి వర్ డీప్లీ షాక్డ్. ఎంత అద్భుతమైన మహామనిషి అనంటే చివరి అంతిమ యాత్ర 25 లక్షల మందితో జరిగింది అనంటే అతను ఎంత గొప్ప వ్యక్తి అయి ఉండాలి. ఒక గొప్ప వ్యక్తి యొక్క
ఒక క్యారెక్టరే యువర్ క్యారెక్టర్ ఇండెక్సెస్ యువర్ లైఫ్ అన్నట్టు చివరికి అతని క్యారెక్టరే అంత మహానుభావుడు తండ్రి దగ్గరికి వెళ్ళిపోయారు ఆయన. మరొకసారి నా సోదరుడు పునీత్ రాజ్ కుమార్ ఆత్మశాంతికి, ఇంట్లో వాళ్ళందరికీ ఆ పిల్లకి పాపం ఆ వైఫ్ వాళ్ళందరూ కూడా ఎంతో ధైర్యంగా ముందుకు వెళ్ళాలని మనస్ఫూర్తిగా ನಿರಂತರವಾಗಿ ಸಮಾಧಿ ಹತ್ರ ಜನ ಬರ್ತಿದ್ದಾರೆ, ಅಭಿಮಾನಿಗಳು ಬರ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ನೆನಪಿಸ್ಕೋತಾ ಇದ್ದಾರೆ, ನಮಸ್ಕಾರ ಮಾಡ್ತಿದ್ದಾರೆ. ಸಮಾಧಿ ಸ್ಥಳದ ತಂದು ಕಂಠೀರವ ಸ್ಟುಡಿಯೋ ಜನಸಾಗರವೇ ಹರಿದು ಬರ್ತಾ ಇದೆ. ಈಗ ಅಲ್ಲಿ ಮಳೆ ಬರ್ತಾ ಇದೆಯಲ್ಲ, ವಿಜುವಲ್ಸ್ ನೋಡ್ತಾ ಇದ್ದೀರಾ, ಅಲ್ಲಿ ಮಳೆ ಬರ್ತಾ ಇದ್ದಾರೆ. ಆದರೆ ಜನ ಮಾತ್ರ ಅಲ್ಲಿಂದ ಅಲ್ಗಾಡಿಲ್ಲ ಅಷ್ಟೇ, ಅಲ್ಲೇ ಇದ್ದಾರೆ, ಸರತಿ ಸಾಲಲ್ಲಿ ನಿಂತಿದ್ದಾರೆ, ದರ್ಶನ ಪಡೆಯೋದಕ್ಕೆ ಅಲ್ಲೇ ಇದ್ದಾರೆ. ಕೆಲವರು ಅಪ್ಪುಗೆ ಜಯಘೋಷ ಹಾಕ್ತಿದ್ದಾರೆ ಅಭಿಮಾನಿಗಳು. ಆ ದೃಶ್ಯ ನೋಡ್ತಿದ್ದೀರಿ. ಮಳೆ ಬಂತು, ಅಲ್ಲಿಂದ ಓಡೋಗೋಣ, ಬೇರೆ ಕಡೆ ನಿಂತ್ಕೊಳ್ಳೋಣ, ಲೈನ್ ಬಿಟ್ಬಿಡೋಣ, ಆ ಥರದ್ದು ಇಲ್ವೇ ಇಲ್ಲ. ನೋಡಿ, ಮಳೆ ಬರ್ತಿದೆ, ಬರಲಿ, ನಾವು ನಿಂತಿದ್ದೀವಿ. ಸಾವಿರಾರು ಗಟ್ಟಲೆ ಜನ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಬೆಂಗಳೂರಿನ ಅವರ ಸಮಾಧಿ ಅಂದ್ರೆ ಕಂಠೀರವ ಸ್ಟುಡಿಯೋದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಶರಣು, ಮಳೆ ಬರ್ತಿದೆ, ನಾನು ನೋಡ್ತಾ ಇದ್ದೀನಿ ವಿಜುವಲ್ಸನ್ನು. ಬಟ್ ಯಾರೂ ಕೂಡ ಅಲ್ಲೆಲ್ಲೋ ಮಳೆ ನಿಂತ್ಕೊಳ್ಳೋಕೆ ಬೇರೆ ಕಡೆ ಹೋಗೋಣಪ್ಪ, ಆಮೇಲೆ ಬರೋಣಪ್ಪ, ಆ ಥರದ್ದು ಇಲ್ವೇ ಇಲ್ಲ. ಮಕ್ಕಳನ್ನ ಒಂದು ಸ್ವಲ್ಪ ಕೆಲವ್ರು ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟು ಬಿಟ್ಟರೆ, ಮಳೆ ಬರಲಿ ಬಿಸಿಲು ಬರಲಿ ಆ ಸಮಾಧಿಯ ದರ್ಶನ ಪಡೆಯೋದಕ್ಕೆ ಆ ಕ್ಯೂ ಮಾತ್ರ ಕಡಿಮೆ ಆಗಿಲ್ಲ. ಒಂದು ವಾರ ಕಳೆದರೂ ಕೂಡ ಅಭಿಮಾನ ತೋರಿಸುತ್ತೆ ಆ ನಟನಿಗೆ, ಆ ಗೌರವ, ಆ ಪ್ರೀತಿ. ಖಂಡಿತ ಹರೀಶ್, ನಿಜಕ್ಕೂ ಕೂಡ. ಯಾಕಂದರೆ ಅಪ್ಪು ಸಮಾಧಿಯ ದರ್ಶನವನ್ನು ಪಡೀಲಿಕ್ಕೆ ಬಂದಂಥ ಅಭಿಮಾನಿಗಳಿಗೆ ವರ್ಣಾಘಾತದ ರೀತಿಯಾಗಿ ಮಳೆ ಬಂದ್ರೂ ಕೂಡ ಯಾರು ಕೂಡ ಒಬ್ಬರು ಕೂಡ ಕದಲಿಲ್ಲ. ಎಲ್ಲರೂ ಕೂಡ ಅಪ್ಪು ಸಮಾಧಿ ಮುಂದೆ ನಿಂತಿರೋಂಥ ದೃಶ್ಯಗಳು ಕಂಡುಬರ್ತಾ ಇದೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಬರೀ ಗಂಡಸರು ಮಾತ್ರ ಅಲ್ಲ ಇದೆ, ಯಾಕಂದರೆ ಅಪ್ಪುಗೆ ಭಾಳ ಅಚ್ಚುಮೆಚ್ಚಿನ ಫ್ಯಾನ್ಸ್ ಅಂದರೆ ಹೆಣ್ಮಕ್ಳು ಮತ್ತು ಮಕ್ಕಳು. ಸೊ ಅವರೆಲ್ಲರೂ ಕೂಡ ಕುಟುಂಬ ಸಮೇತರ ಆಗಮಿಸಿದ್ದಾರೆ. ಕೆಲವರು ಛತ್ರಿಗಳನ್ನು ತಂದಿದ್ದಾರೆ, ಅವರು ಸೇಫು. ಬಟ್ ಉಳಿದಂಥವ್ರು ಎಲ್ಲರೂ ಕೂಡ ಮಳೆಯಲ್ಲೇ ನೆನೆಯುತ್ತಲೇ ದರ್ಶನವನ್ನು ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ಕದಲ್ತಾ ಇಲ್ಲ. ಬ್ಯಾರಿಕೇಡ್ಗಳಿದ್ದಾವೆ, ಬ್ಯಾರಿಕೇಡ್ ಹೊಳಭಾಗದಲ್ಲಿರೋದು. ಪೊಲೀಸರಿಗೆ ನಿಜಕ್ಕೂ ಕೂಡ ಈ ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಸಮಾಧಿಗಳೇನಿದ್ದಾವೆ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮತ್ತು ಪಾರ್ವತಮ್ಮ ಸಮಾಧಿ ಮತ್ತು ಈಗ ಅಪ್ಪು ಸಮಾಧಿ, ಈ ಮೂರು ಸಮಾಧಿಗಳು ಈಗ ಆಶ್ರಯ ತಾಣವಾಗಿರೋದು. ಯಾಕಂದರೆ ಮಳೆಯಿಂದ ಪೂರ್ತಿ ನೆನೆಸ್ಕೊಂಡವ್ರಿಗೆ ಭಾಳಷ್ಟು ಎಲ್ಲರೂ ಕೂಡ ಸುತ್ತುವರೆದು ಈಗಲೂ ಕೂಡ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿರುವಂಥ ಅಭಿಮಾನಿಗಳು ಮಾತಾಡ್ಸಿದ್ದೀವಿ. ನಾವು ಹೋಗ್ಬೇಕಾಗಿದ್ದು ಅವರು ಹೋಗಿದ್ದಾರೆ. ನಮ್ಗೆಷ್ಟು 80 ವರ್ಷ, ನನಗೆ ಬೆಳಗಾವಿಂದ ಬಂದಿದ್ದೀನಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ಹೋದ್ರಲ್ಲ, ನಮಗೆ ಹಾಕಿಡ್ಬೇಕು ದೇವರು. ತಾವು ಎಲ್ಲಿಂದ ಬಂದಿರೋದು? ತಾವು ಎಲ್ಲಿಂದ ಬಂದಿರೋದು? ಬೆಳಗಾವಿ. ನಾವು ಸಿ ವಿ ರಾಮನಗರ DRDO ಅಂತ ಬಂದಿರೋದು. ಏನು ಹೇಳ್ತೀರಾ ಅಪ್ಪು ಅವ್ರ ಬಗ್ಗೆ? ನಮಗೆ ತುಂಬಾ ದುಃಖ ಆಗುತ್ತೆ. ನಮ್ಮ ಅಣ್ಣನ ಕಳ್ಕೊಂಡಂಗೆ ಆಗಿದೆ ನಮಗೆ. ಅದಕ್ಕೆ ದೇವರವ್ರಿಗೆ ಚೆನ್ನಾಗಿ ಅವರ ಕುಟುಂಬದವ್ರಿಗೆ ಶಾಂತಿ ಕೊಡಿ. ಮತ್ತೆ ತಾವು ಎಲ್ಲಿಂದ ಬಂದಿರೋದು? ಮಳೆ ಬರ್ತಾ ಇದೆ, ಎಲ್ಲರೂ ಕೂಡ ಎಲ್ಲೇ ಸೇರಿದ್ದಾರೆ. ನಾವು ಶಿವರಾಮನಗರದಿಂದ ಬಂದಿದ್ದೀವಿ ಸರ್. ಅಲ್ಲಿಂದ ಯಾರ್ಯಾರು ಬಂದಿದ್ದೀರಾ? ಅಪ್ಪು ಅವ್ರನ್ನ ಹೇಗೆ ನೆನ್ಸ್ಕೋತೀರಾ ನೀವು? ದೇವರಕ್ಕೆ ನೆನ್ಸ್ಕೊತೀವಿ. ಹೇಳಿ ಅಮ್ಮ, ನೀವೇ ಹೇಳಿ. ವಯಸ್ಸಲ್ಲ ಅವ್ರು ಹೋಗ್ಯಾರಾದ್ರೆ ಮತ್ತೆ ಅದು ಹೆಂಗಿರ್ಬೇಕು ನಮ್ಗೆ? ನಾವು ಯಾಕೆ ಇರ್ಬೇಕು? ಅದಕ್ಕ ದೇವ್ರು ಇಷ್ಟು ಚಿಕ್ಕ ವಯಸ್ಸಲ್ಲ ಅವ್ರು ತಗೊಂಡ್ರು, ನಮ್ಮಂತವ್ರನ್ನ ಯಾಕೆ ತಗೊಂಡಿಲ್ಲ ದೇವರು? ಇದೇ ನಾವು ಕೇಳೋದಾಯ್ತು. ತಾವು ಎಲ್ಲಿಂದ ಬಂದಿರೋದು ಬ್ರದರ್? ನಾವು ಪುನೀತನ ಫಿಲ್ಮ್ ಎಲ್ಲ ನೋಡ್ತೀವಿ ಸರ್. ನಾವು ಬರೋ ತನಕ ಸ್ವಲ್ಪ ಮಣ್ಣು ಮಾಡಿದ್ರು ಸರ್. ಈಗ ಫ್ಯಾಮಿಲಿ ಎಲ್ಲ ಸಮೇತ ಬಂದಿದ್ದೀರಿ, ಮಳೆ ಬರ್ತಿದೆ, ಕಷ್ಟ ಆಗ್ತಿದೆ, ಹೊರಗಡೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ನಿಲ್ಲದಲ್ವಾ? ಇಲ್ಲ ಸರ್, ನೋಡ್ಕೊಂಡು ಹೋಗಮಂತ ಬಂದಿರೋ ಸರ್. ಮಳೆದಾಗ ನೋಡ್ಕೊಂಡು ಹೋಗಮಂತ ಬಂದಿರೋ ಸರ್. ತಾವು ಎಲ್ಲಿಂದ ಬಂದಿರೋದು? ಚಿತ್ರದುರ್ಗ ಸರ್. ಆದ್ರೆ ನಾವು ಇಲ್ಲೇ ಬೊಮ್ಮಳ್ಳಿ ಇರೋದು. ಸೊ ನಾನು ಅಪ್ಪು ಸರ್ ಬಿಗ್ ಫ್ಯಾನ್ ಸರ್. ಅವ್ರು ಹೋದಾಗ ಬರಕ್ ಆಗ್ಲಿಲ್ಲ, ಅವ್ರೆಲ್ಲ ಇರಕ್ ಆಗ್ತಾ ಇಲ್ಲ ಸರ್. ದೇವ್ರ ನಿಜ ಇಲ್ಲ. ದೇವ್ರಿದ್ರೆ ಎಷ್ಟು ಜನ ಎಷ್ಟು ಮೋಸ ಮಾಡ್ತಾರೆ, ಅಂತಾರೆಲ್ಲ ಚೆನ್ನಾಗೇ ಇದ್ದಾರೆ. ನಮ್ಮ ಬಾಸ್ ಏನಕ್ಕೆ ಹೋದ್ರು? ನಮ್ಮ ಬಾಸ್ ಏನಕ್ಕೆ ತಗೋಬೇಕಿತ್ತು ದೇವ್ರು? ಅವ್ರ ಕಣ್ ಕಾಣಿಸಲ್ವಾ? ನಿಜ ನಾನು ದೇವರಿಗೆ ಕೈ ಮುಗಿತಿಲ್ಲ, ಪೂಜೆನೂ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ಪ್ರೇಯರ್ ಮಾಡಿದ್ದೆ ನಮ್ಮ ಅಪ್ಪು ಬಾಸ್ನ ಉಳಿಸು ಅಂತ. ಉಳಿಸ್ತಿಲ್ಲ, ದೇವ್ರ ನಿಜ ಇಲ್ಲ. ಈಗಲೂ ನೋಡಿ ನನ್ನ ಅಪ್ಪು ಬಾಸ್ನ ವಾಲ್ಪೇಪರ್ ಇಟ್ಟಿರೋದು ನನ್ನ ಹೃದಯದಲ್ಲಿ. ಅವ್ರು ಯಾವಾಗಲೂ ಇರ್ತಾರೆ.
ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅದು ದಯವಿಟ್ಟು ಯಾರು ಮಾಡಬೇಡಿ, ಅದನ್ನ ನೋಡಕ್ಕಾಗಲ್ಲ. ನಾವು ಅಪ್ಪು ಸರ್ ಬಿಗ್ ಫ್ಯಾನ್ ಅಂತ ನಾವು ಸಾಯೋರ್ಗೆ ಇರ್ಬೇಕಾದ್ರೆ ಚೆನ್ನಾಗಿದ್ದು ಅವ್ರು ಮಾಡಿರೋದೆಲ್ಲ ನೀವು ಇದನ್ನ ಮಾಡ್ಬೇಕು ಸರಿನಾ. ಅವ್ರು ಯಾವ್ಯಾವ ಒಳ್ಳೆ ಗುಣ ಇದಾವ ಅವನ್ನೆಲ್ಲ ನಾವು ಹಂಗೆ ನೋಡ್ಕೊಂಡು ಹೋಗ್ಬೇಕು. ನಾನು ಕಣ್ ಕೊಡ್ತೀನಿ ಸರ್, ನನ್ನ ಅಪ್ಪು ಸರ್ ಅವ್ರಿಗೋಸ್ಕರ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇರೋದು. ನಾನು ಕಣ್ ಕೊಟ್ಟೆ ನಾನು ಇದು ಮಾಡೋದು ಸರ್. ನೀವು ನೇತ್ರದಾನ ಮಾಡ್ತೀರಾ? ಹಾ ಸರ್ ಮಾಡ್ತೀನಿ. ತಾವು ಎಲ್ಲಿಂದ ಬಂದಿರೋದು ಸಿಸ್ಟರ್? ತಾವು ಏನ್ ಹೇಳ್ತೀರಿ? ಇವ್ರ ತಂಗಿ ಸರ್, ನಾವು ಅಪ್ಪ ಸರ್ ಬಿಗ್ ಫ್ಯಾನ್ ಸರ್. ನಾವು ಅವ್ರಿಲ್ದಲೆ ನಮ್ಮ ಕೈಲಿ ಇರಕ್ಕೆ ಆಗ್ತಾ ಇಲ್ಲ ಸರ್. ತುಂಬಾ ಬೇಜಾರು. ಊಟ ಅಡುಗೆನೆ ಮಾಡ್ತಾ ಇಲ್ಲ ಸರ್ ಮನೆಯಲ್ಲಿ. ತುಂಬಾ ಬೇಜಾರಾಗುತ್ತೆ. ನಿಜವಾಗ್ಲೂ ದೇವ್ರೇ ಇಲ್ಲ. ಇಂಥ ಒಳ್ಳೆ ವ್ಯಕ್ತಿನ ದೇವ್ರು ತಗೊಂಡ್ ಹೋಗ್ತಾನಂದ್ರೆ ಎಂತೆಂತರ ಇದಾರೆ ಬೆಂಗಳೂರಲ್ಲಿ, ಇಷ್ಟು ಜನ ಇದಾರೆ. ಬಲ್ಲಿ ಇವನ್ನ ತಗೊಂಡ್ ಹೋಗ್ಬೇಕಾ? ದೇವ್ರಂತೂ ನಿಜವಾಗ್ಲೂ ಇಲ್ಲ ಸರ್. ನಮಗಂತೂ ದೇವ್ರು ಇಲ್ವೇ ಇಲ್ಲ ಸರ್. ತಾವು ಎಲ್ಲಿಂದ ಬಂದಿರೋದು ಸಿಸ್ಟರ್? ಮಂಗಳದಿಂದ ಸರ್. ನನ್ನ ಹೆಸರು ಶಶಿಕಲಾ ಅಂತ. ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದಕ್ಕೆ ನಮ್ಮ ಮಗನ್ಗೆ ಪುನೀತ್ ರಾಜ್ಕುಮಾರ್ ಹೆಸರೇ ಇಟ್ಟಿದ್ದೀವಿ ಸರ್. ಇವನ ಹೆಸರು ಪುಷ್ಕರ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ ನಮ್ಮಿಬ್ರು ಮಕ್ಳ ಹೆಸರು ರಾಜ್ ಅಂತ ಸೇರಿಸಿದ್ದೀವಿ ಸರ್. ನಾವು ಅಷ್ಟು ಅಭಿಮಾನಿ ಸರ್. ನಮ್ಗೆ ಅವತ್ತು ಬರೋಕ್ಕಾಗಿಲ್ಲ, ಬಂದು ವಾಪಸ್ ಹೋದ್ವಿ ಸರ್. ಹಂಗಾಗಿ ಇವತ್ತು ನೋಡ್ರಿ ಕರೆಕ್ಟಾಗಿ ಒಂದು ವಾರ ಆಯಿತು ಇವತ್ತಿಗೆ. ಅವತ್ತು ಬಂದ್ರೂ ನಮಗೆ ಸಿಗ್ಲಿಲ್ಲ. ಹಂಗಾಗಿ ಇವತ್ತಾದ್ರೂ ನೋಡ್ಕೊಂಡು ಹೋಗ್ಬೇಕು ಅಂತ ನೆಲಮಂಗ್ಲದಿಂದ ಬಂದಿದ್ದೀವಿ ಸರ್. ಇವ್ರ ಹೆಸರು ಪುಷ್ಕರ್. ನಿನ್ನ ಹೆಸರು ಏನ್ ಪುಟ್ಟ? ನೀನ್ ಅಪ್ಪನ ಎಷ್ಟು ಇಷ್ಟಪಡ್ತೀಯ? ಅಪ್ಪು ಸಿನಿಮಾ ನೋಡಿದೀಯಾ? ಅವ್ರು ಡ್ಯಾನ್ಸ್ ಎಲ್ಲ ಆಡ್ತಾನೆ ಸರ್. ಪುನೀತ್ ರಾಜ್ಕುಮಾರ್ ಸರ್ ಯಾವ ಥರ ಸ್ಟೆಪ್ಸ್ ಆಗ್ತಾರೋ ಆ ಸ್ಟೆಪ್ಸ್ ಎಲ್ಲನೂ ಆಗ್ತಾನೆ ಸರ್. ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಸರ್. ಹಂಗಾಗಿ ಸರ್ ಅವ್ರ ಹೆಸರೇ ಇಟ್ಟಿದ್ದೀವಿ ಸರ್. ಇನ್ನೂ ಬಹಳ ಜನ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ತಾವು ಎಲ್ಲಿಂದ ಬಂದಿರೋದು? ಮಳೆ ಬರ್ತಾ ಇದೆ, ಬಹಳ ಜನ ಇದ್ದಾರೆ. ನಾವು ನೆಲಮಂಗ್ಳೂರಿಂದ ಬಂದಿರೋದು. ಪುನೀತ್ ಅಂದರೆ ನಮಗೆ ತುಂಬ ಇಷ್ಟ. ಅವ್ರದ್ದು ಯಾವ್ದು ಬಂದ್ರೂ ಫಸ್ಟ್ ಡೇ ಫಸ್ಟ್ ಶೋನೇ ನಾವು ನೋಡ್ತಾ ಇದ್ವಿ. ಎಲ್ಲ ಫಿಲಮು ನೋಡ್ತಾ ಇದ್ವಿ. ಅವ್ರಂದರೆ ನಮಗೆ ತುಂಬ ಇಷ್ಟ. ತಾವು ಎಲ್ಲಿಂದ ಬಂದಿರೋದು ಸಿಸ್ಟರ್? ಏನು ಹೇಳ್ತೀರಿ ಅಪ್ಪು ಅವ್ರ ಬಗ್ಗೆ? ನೆಲಮಂಗ್ಲದಿಂದ ಬಂದಿದ್ದೀವಿ ಸರ್. ನಾವು ತುಂಬ ಪುನೀತ್ ಫಿಲಮ್ ಎಲ್ಲ ನೋಡ್ತಾ ಇದ್ವಿ. ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ನಮ್ಮ ಮಗಳಿಗೂ ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದರೆ. ಸೊ ಇವತ್ತು ಅವ್ನು ಮಿಸ್ ಮಾಡ್ಕೊಂಡಿರೋದು ತುಂಬ ನೋವಾಗ್ತಾ ಇದೆ. ಇವತ್ತಾದ್ರೂ ಬಂದಿದ್ದೀವಿ ಸರ್. ಇದನ್ನ ಮಾಣಿಕ್ಯನ ಕಳ್ಕೊಂಡಂಗಾಗಿದೆ ಸರ್. ಪ್ರಪಂಚಕ್ಕೆ ಒಂದು ದೊಡ್ಡ ಮಾಣಿಕ್ಯ ಮಿಸ್ ಆದಂಗಿದೆ. ಹದ್ದಾರ್ಸ್ಕೊಂಡು ಹೋದಂಗಾಯ್ತು ಸರ್. ನಂಬೋಕೆ ಆಗ್ತಿಲ್ಲ. ನಿಜ ಕಟ್ಟ ಅಭಿಮಾನಿ. ನಾವು ಫಸ್ಟ್ ಶೋನೇ ನೋಡ್ತಾ ಇದ್ದೀವಿ ಪುನೀತ್ ರಾಜ್ಕುಮಾರ್. ಪ್ರತಿ ಮೂವಿನೂ ಏನಿಲ್ಲ ಅಂದ್ರೆ ಒಂದು 20 ಸತಿ ನೋಡಿದೀವಿ ಸರ್. ಒಟ್ಟು ಮಾಣಿಕ್ಯ ಹೋದಂಗಾಯ್ತು ಸರ್. ಮಳೆ ಬಂದ್ರು ನೋಡಿ ಸರ್, ಎಲ್ಲ ಫುಲ್ಲು ನಿಂತೋಗಿದೀವಿ. ನಾವೆಲ್ಲೂ ನಿಂತ್ಕೊಳ್ಳಿಲ್ಲ. ನೋಡ್ಬೇಕು ಅಂತಾನೆ ಬಂದಿವಿ ಸರ್. ನೋಡ್ಬಿಟ್ಟೆ ಹೋಗ್ಬೇಕು ಅಂತ ಎಲ್ಲೂ ನಿಲ್ಲಿಲ್ಲ. ಫುಲ್ಲು ಓಡ್ಕೊಂಡೇನೆ ನೆನ್ಕೊಂಡೇನೆ ಬಂದಿದ್ದೀವಿ ಸರ್. ತಾವು ಎಲ್ಲಿಂದ ಬಂದಿರೋದು? ಮಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಸರ್? ನಾವು ಹೊನ್ನೂರು ತಾಲೂಕು ಮಾಸನಕಟ್ಟಿಂದ ಬಂದಿರೋ ಸರ್. ನನ್ನ ಮಗ ಪುನೀತ್ ಅಂದ್ರೆ ಇಷ್ಟ. ಎಷ್ಟು ಗಲಾಟೆ ಮಾಡಿ ನೋಡ್ಲೇಬೇಕು ಅಪ್ಪು ಸಾಮದಿನ ಮಾಡಿ ಕರ್ಕೊಂಡ್ ಬಂದಿರೋ ಸರ್. ಅವ್ರಿಗೆ ಜೀವಂತ ಇದ್ದಾಗಂತೂ ನೋಡೋಕ್ಕಾಗಿಲ್ಲ. ಅವ್ರು ಸ್ವರ್ಗಸ್ಥರಾದ್ಮೇಲೆ ನೋಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ ಸರ್. ರಜೆ ಹಾಕ್ಸ್ಬಿಟ್ಟು ನೋಡ್ಲೇಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದಿರೋದು ಸರ್. ನಾವು ಎಲ್ಲ ಸಿನಿಮಾ ಇಷ್ಟಪಡ್ತಾರಾ ನಿಮ್ಮ? ಎಲ್ಲ ಸಿನಿಮಾ ಡ್ಯಾನ್ಸ್ ಎಲ್ಲ ನೋಡ್ತಾರೆ ಸರ್. ಅದಕ್ಕೆ ಅಲ್ಲಿಂದ ಬಂದಿದ್ದೀವಿ ಸರ್ ನಾವು. ಈ ಮಳೆ ಅನ್ನೋದಿಲ್ಲ ಎಷ್ಟೇ ಅವ್ರಿಗೆ ಈಗ ಬೇಜಾರಂತೂ ಇಲ್ಲ ಸರ್. ಎಷ್ಟೇ ಮಳೆ ಹೋಯ್ಲಿ ನೋಡ್ದವನ್ನ ಸಂತೋಷನೇ ಇರೋದು ಅವ್ರಿಗೆ. ಕರ್ಕೋಗ್ತಿದ್ದೀವಿ ಸರ್. ಈಗಲ ಅಂದ್ರೆ ಮಕ್ಕಳಿಗೂ ಅವ್ರು ಅಷ್ಟೊಂದು ಪ್ರೇರಣೆ ಆಗಿದ್ರು. ಅವ್ರು ಇನ್ನಿಲ್ಲ ಅನ್ನೋದು ಯಾರ ಕೈಲಿ ನೆನೆಸ್ಕೊಳಕ್ಕಾಗಲ್ಲ ಸರ್. ಅವ್ರ ನೆನಪಲ್ಲೇ ಬದುಕಬೇಕಷ್ಟೇ ಸರ್. ನಾವು ಯಾವ ದೇಶದ ನಮ್ಮ ರಾಜ್ಯದ ಯಾವುದೇ ಮೂಲೆಯಿಂದ ಬಂದರೂ ಅಭಿಮಾನಿಗಳು ಇದ್ದೇ ಇರ್ತಾರೆ ಸರ್. ಹರೀಶ್, ಇನ್ನೂ ಒಂದು ಸ್ವಲ್ಪ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಸಿಚುವೇಶನ್. ಯಾಕಂದ್ರೆ ಅಪ್ಪು ಸಮಾಧಿಯ ಮುಂಭಾಗದಲ್ಲಿ ಸರೌಂಡಿಂಗ್ ಎಲ್ಲರೂ ಕೂಡ ಅಭಿಮಾನಿಗಳು ನೆರೆದಿರೋದು. ಯಾಕಂದ್ರೆ ಪೊಲೀಸರು ಕೂಡ ಮಾನವೀಯತೆ ದೃಷ್ಟಿಯಿಂದ, ಯಾಕಂದ್ರೆ ಮಳೆ ಬರ್ತಾ ಇದೆ, ನೆನೆಯೋದು ಸರಿಯಲ್ಲ ಅಂತ ಹೇಳಿ ಸಮಾಧಿಯ ಸರೌಂಡಿಂಗ್ಸ್ ಅಲ್ಲಿ ಅವಕಾಶನ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ. ಸೊ ಪೇರೆಂಟ್ಸ್ ಕೂಡ ಬಂದು ನಿಂತಿರೋದು. ಇದು ಅಪ್ಪು ಸಮಾಧಿ ಆಯ್ತಂದ್ರೆ ಮುಂಭಾಗದಲ್ಲಿ ಬರೋದು ಪಾರ್ವತಮ್ಮ ಸಮಾಧಿ. ಅಲ್ಲೂ ಕೂಡ ಜನರು ಸುತ್ತುವರೆದಿರೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಕಳೆದ ಅರ್ಧ ಗಂಟೆಯಿಂದ ಮಳೆ ಹೆಚ್ಚಾಗ್ತಾ ಇದೆ. ಸೊ ಇನ್ನು ಮುಂಭಾಗದಲ್ಲಿ ಇರೋದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ. ಅಲ್ಲೂ ಕೂಡ ಆಶ್ರಯನ ಪಡೆದಿದ್ದಾರೆ. ಬಂದಂತ ಎಲ್ಲ ಮಧ್ಯಾಹ್ನದಿಂದ ಅಂದ್ರೆ 11, 11:30, 12 ಗಂಟೆಯಿಂದ ಬರುವಂತ ಸಾರ್ವಜನಿಕರು, ಜನರು ಮತ್ತು ಅಭಿಮಾನಿಗಳ ಸಂಖ್ಯೆ ಕಳೆದ 3 ದಿನಗಳ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಪೊಲೀಸರು ಕೂಡ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಮಳೆ ಬಂದಾಗ ನೀವು ಬ್ಯಾರಿಕೇಡ್ ಅನ್ನ ದಾಟಿ ಅನಿವಾರ್ಯವಾಗಿ ಜನರು ಮತ್ತು ಅಭಿಮಾನಿಗಳು ಬರಲೇಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಇನ್ನು ಎಡಭಾಗದಲ್ಲೂ ಕೂಡ ನಮ್ಮ ರಾಯ್ಡು ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಎಡಭಾಗದಲ್ಲೂ ಕೂಡ ಸರೌಂಡಿಂಗ್ಸ್ ಆಗಿ RAF ಪೊಲೀಸ್ ಪಡೆ ಏನಿದೆ ಅವರು ಗಸ್ತನ್ನ ಮಾಡ್ತಾ ಇರೋದು. ಬಹಳಷ್ಟು ಜನ ಈ ರೀತಿಯಾದಂಥ ಸಿಚುವೇಶನ್ ಯಾವತ್ತೂ ಕೂಡ ಕಂಡು ಬಂದಿದ್ದಿಲ್ಲ. ಯಾಕಂದ್ರೆ ಬಹಳ ನೀಟಾಗಿ ಕಳೆದ 3 ದಿನಗಳಿಂದ ನೀಟಾಗಿ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಬ್ಯಾರಿಕೇಡ್ ಒಳಗಡೆನೆ ಹೋಗ್ಬೇಕು ಮತ್ತು ಅದರಲ್ಲೇ ದರ್ಶನ ಮಾಡಬೇಕು ಅಂತೇಳಿ. ಬಟ್ ಈಗ ಆ ಸಿಚುವೇಶನ್ ಇಲ್ಲ. ಬನ್ನಿ, ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತೇಳಿ. ಮೇಡಮ್, ಎಲ್ಲಿಂದ ಬಂದಿರೋದು? ಅಪ್ಪು ಅವ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಶ್ರೀನಗರದಿಂದ ಬಂದಿದ್ದೀವಿ. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಳು ಬರುತ್ತೆ.
ಅಪ್ಪವ್ರನ್ನ ಹೇಗೆ ನೆನೆಸ್ಕೋತೀರಾ? ಅವ್ರ ಸಿನಿಮಾಗಳನ್ನ ನೋಡ್ತಾ ಸೇವೆ ಅಂತನೋ ಸಿನಿಮಾಗಳಂತನೋ ಹೇಗೆ? ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಕೇಳಿದ ತಕ್ಷಣ ನಮಗೂ ಶಾಕ್ ಆಯಿತು. ಅವ್ರು 10 ದಿನ ಒಂದಿನೆಲ್ಲ ಊಟನೇ ಮಾಡಿಲ್ಲ, ಫುಲ್ ಬೇಜಾರಲ್ಲಿ ಹತ್ಕೊಂಡು ಅದೆಲ್ಲ ಏನೋ ಒಂಥರ ಭ್ರಮೆಲಿದ್ರು ಮೇಡಮ್ ಅವರು. ಅದೆಲ್ಲ ನಾವೇ ಊಟ ಮಾಡಿ ತಿನ್ಸಿದ್ವಿ, ಮಗು ಕೂಡ ಅವತ್ತೆಲ್ಲ ಊಟ ಕೊಟ್ಟಿಲ್ಲ ಮೇಡಮ್ ಅವರು, ಅಷ್ಟು ಬೇಜಾರಲ್ಲಿ. ತಾವು ಎಲ್ಲಿಂದ ಬಂದಿರೋದು? ಇಲ್ಲೇ ಗೆರೆಯಿಂದ. ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂತಾನೆ ಅನ್ಸುತ್ತೆ ಸರ್. ಅವರು ಸತ್ತಿದ್ದಾರೆ ಅಂತ ನಮ್ಗೆ ಯಾರೂ ಅನಿಸೇ ಇಲ್ಲ ಇಲ್ಲಿವರೆಗೂ. ಅವ್ರು ಇರೋದು, ಅವ್ರು ಮಾಡ್ತಿರೋದು ಎಲ್ಲ ನೆನೆಸ್ಕೊಂಡ್ರೆ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತಾನೆ ಅನಿಸುತ್ತೆ. ಅವ್ರು ಮತ್ತೆ ಹುಟ್ಟು ಬರಲಿ ಅನ್ನೋದೇ ನಮ್ಮ ಆಸೆ. ಸಾಕಷ್ಟು ಅಭಿಮಾನಿಗಳು ಏನು ಎಲ್ಲರೂ ಕೂಡ ಸರೌಂಡಿಂಗ್ ಆಗಿದ್ದಾರೆ. ಯಾಕಂದರೆ ಮಳೆ ಬರ್ತಿರೋದ್ರಿಂದ ಹೊರಗಡೆನೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಮತ್ತು ಹೊರಗಡೆ ಇದ್ದಂಥವರು ಕೂಡ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಿಚುವೇಶನ್ ಇದೆ. ಇಂಥ ಮಧ್ಯದಲ್ಲೂ ಕೂಡ ಅಪ್ಪು ಅವರ ಸಮಾಧಿ ದರ್ಶನವನ್ನು ಮಾಡಲಿಕ್ಕೆ ಮಾತ್ರ ಯಾರು ಕೂಡ ಹಿಂದೆಟಾಗ್ತಾ ಇಲ್ಲ. ಎಲ್ಲರೂ ಕೂಡ ಮಳೆಯಲ್ಲಿ ನೆಂದಾದರೂ ಚಿಂತೆ ಇಲ್ಲ, ಇಡೀ ಕುಟುಂಬ ಸಮೇತ ಎಲ್ಲರೂ ಬಂದು ನಾವು ದರ್ಶನವನ್ನು ಪಡಿತೇವೆ. ಆ ಮೂಲಕ ಆದ್ರೂ ಅಪ್ಪು ಅವರಿಗೆ ನಾವು ಭಾವನಮನವನ್ನು ಸಲ್ಲಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಸಹಾಯವಾಣಿ ಕೂಡ ಇದೆ. ಕೊರೋನಾಗೆ ಸಂಬಂಧಪಟ್ಟಾಗೆ ಮಾಹಿತಿ ಪಡ್ಕೊಳ್ಬೋದು. 79777753 79 77 77 37 53. ನಮ್ಮ ವೆಬ್ಸೈಟ್ ಕೂಡ ಇದೆ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿತೆ, ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಪವರ್ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಅವರ ನೆಚ್ಚಿನ ಹೋಟೆಲ್ ಅದು ರಾಮನಗರದಲ್ಲಿದೆ. ರಾಮನಗರ ಜಿಲ್ಲೆ ಬಿಡದಿಯಲ್ಲಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಬಿಡದಿ ತಟ್ಟೆ ಇಡ್ಲಿ ಅಂದರೆ ಭಾಳ ಪ್ರೀತಿ. ಅದರಲ್ಲೂ ವಿಶೇಷವಾಗಿ ತಮ್ಮ ಕುಟುಂಬದ ಹಾಗೂ ತಮ್ಮ ಅಪ್ಪಟ್ಟ ಅಭಿಮಾನಿ ಲೋಕೇಶ್ ರಾಮಾಚಾರಿ ಅವರ ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಖತ್ ಇಷ್ಟ ಅಂತೆ. ಲೋಕೇಶ್ ಹಲವು ಬಾರಿ ಪುನೀತ್ ಅವರಿಗೆ ತಟ್ಟೆ ಇಡ್ಲಿಯನ್ನು ಬೆಂಗಳೂರಿನ ಸದಾಶಿವನಗರದ ಮನೆಗೆ ಪಾರ್ಸಲ್ ತಗೊಂಡು ಹೋಗಿದ್ರಂತೆ. ಪುನೀತ್ ಜೊತೆಗೆ ಕುಳಿತು ತಿಂಡಿ ತಿಂದಿದ್ರಂತೆ. ಆದರೆ ಇವತ್ತು ಪುನೀತ್ ಅವರನ್ನು ನಮ್ಮ ಜೊತೆ ಇಲ್ಲ, ಬಿಟ್ಟು ಹೋಗಿರೋದು ನಿಜಕ್ಕೂ ಅತ್ಯಂತ ದುಃಖದ ವಿಷಯ ಅಂತ ಲೋಕೇಶ್ ಕಣ್ಣೀರಿಟ್ಟಿದ್ದಾರೆ. ಅಪ್ಪು ಜೊತೆಗಿನ ಸುಂದರ ಕ್ಷಣಗಳ ಫೋಟೋಗಳನ್ನು ಹೋಟೆಲ್ನಲ್ಲಿ ಅವರು ಇಟ್ಟಿದ್ದಾರೆ. ಸಂಬಂಧಕ್ಕಿಂತ ಕುಟುಂಬ ಸರ್ ನಮ್ಮದು. ಒಂದು ಈ ಹೋಟ್ಲಿಗೂ ಅವ್ರ ಕುಟುಂಬಕ್ಕೂ ಒಂದು ಸಂಬಂಧ ತುಂಬ ದೊಡ್ಡದಿದೆ. 12 ವರ್ಷದಿಂದ ಬರ್ತಿದ್ದಾರೆ. ಏನೇ ಎಲ್ಲೇ ಫಂಕ್ಷನ್ ಆದರೂ ಎಲ್ಲೇ ಬಿಡದೆ ಸುತ್ತಮುತ್ತ ಶೂಟಿಂಗ್ ಇದ್ರು, ಫಿಲ್ಮ್ ಶೂಟಿಂಗ್ ಇದ್ರು, ಬಂದು ಇಡ್ಲಿ ಬೇಕು ಇಲ್ಲಿ ಅಂತ ತರಿಸ್ಕೊಂಡವರು. ತಿರ್ಗಾ ಇಲ್ಲಿ ಬಂದು ಯಾವುದೇ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಬಂದು ಇಲ್ಲೇ ಇಡ್ಲಿ ತಿಂದಿದ್ದಾರೆ. ತುಂಬಾ ಇಷ್ಟ ಇಡ್ಲಿ ಕಂಡ್ರೆ, ಬಿಡದಿ ಇಡ್ಲಿ ಕಂಡ್ರೆ ತುಂಬಾ ಇಷ್ಟ. ಯಾವಾಗ ಬಂದರೂ ಬಂದು ವಿಸಿಟ್ ಕೊಟ್ಬಿಟ್ಟು ಒಂದು ಇಡ್ಲಿ ತಿನ್ಕೊಂಡು ಹೋಗ್ತಾ ಇದ್ದು. ಸಂಬಂಧ ಅಂತೇನಿಲ್ಲ, ಕುಟುಂಬ ನಮ್ಮದೇ ಕುಟುಂಬ ಥರ ಮಾಡ್ಕೊಂಡಿದ್ದೆ ಅವ್ರು ನಮ್ಮನ್ನ. ಬೇರೆ ತಿಂಡಿ ಬಂದಾಗ ಫಸ್ಟ್ ನಮ್ಮ ಇಡ್ಲಿ ಏನು ತಂದಿದ್ಯಾ ಅಂತ ಕೇಳೋರು. ಮಾಮೂಲಿ ಇಡ್ಲಿ ವಡೆ ತಿನ್ನೋ ನಮ್ಗೆ ಒಳ್ಳೆ ನಮ್ಮನ್ನೇ ಕರ್ಕೊಂಡು ಹೋಗೋರು. ತುಂಬಾ ನೋವಾಗಿದೆ, ತುಂಬಾ ನೋವಾಗ್ತಿದೆ. ಅವ್ರು ಇಲ್ಲದೆ ಇರೋದು ನಮ್ಮ ಅನಾಥ ಮಾಡ್ಬಿಟ್ಟಿದ್ದಾರೆ ಅವರು ಅಷ್ಟೇ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸಂಬಂಧಕ್ಕಿಂತ ಲೋಕೇಶ್ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೆ ದೇವರು ಸುಖ, ಸಂತೋಷ, ನೆಮ್ಮದಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನೀವು ಪ್ರತಿ ಸಲ ನಾವು ಬಿಡದಿ ಹತ್ರ ಬಂದಾಗಿರ್ಬೋದು ಅಥವಾ ಬೆಂಗಳೂರಿಗೆ ಇರ್ಬೋದು, ನನಗೆ ಎಷ್ಟು ಸಲ ನಿಮ್ಮ ಹೋಟ್ಲದು ಇಡ್ಲಿ ವಡೆ ತಂದುಕೊಟ್ಟಿದೆಯೋ ನಾವು ಅದನ್ನು ಮರೆಯೋಕ್ಕೆ ಆಗಲ್ಲ. ಅದ್ಭುತವಾದ ಟೇಸ್ಟು. ನಿನಗೆ ಒಳ್ಳೆಯದಾಗಲಿ, ಲೈಫಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ. ಆಲ್ ದಿ ಬೆಸ್ಟ್. ಲೋಕೇಶ್ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೆ ದೇವರು ಸುಖ, ಸಂತೋಷ, ನೆಮ್ಮದಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ. ನ್ಯೂಸ್ ಮುಂದುವರಿತೆ, ಇನ್ನೊಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೇದಾರನಾಥದಲ್ಲಿ ಮೋದಿ ಪ್ರದಕ್ಷಿಣೆ, ಶಂಕರಾಚಾರ್ಯರಿಗೆ ನಮೋ ವಂದನೆ, ಕಲ್ಯಾಣ ಯೋಜನೆಗಳು ಜನರಿಗೆ ಸಮರ್ಪಣೆ. ನ್ಯೂಸ್ 18ನ ಬಿಗ್ ಕವರೇಜ್. ಈ ಹೊತ್ತಿನ ಸ್ಪೆಷಲ್ ನಮೋ ಕೇದಾರನಾಥ. ಹೌದು, ಇವತ್ತು ಬೆಳಂಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇದಾರನಾಥದಲ್ಲಿದ್ದರು. ಆದಿಗುರು ಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಪ್ರತಿಮೆ ಅನಾವರಣಕ್ಕೂ ಮುಂಚೆ ಕೇದಾರನಾಥ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟರು, ಪೂಜೆ ಸಲ್ಲಿಸಿದರು. 2023ರಲ್ಲಿ ಉತ್ತರಾಖಂಡದಲ್ಲಿ ಭಾರೀ ಪ್ರವಾಹ ಇತ್ತು. ಆ ಸಂದರ್ಭದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ನಾಶ ಆಗಿತ್ತು. ಈಗ ಮತ್ತೆ ಪ್ರತಿಮೆ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ ಈ ಪ್ರತಿಮೆ ನಿರ್ಮಾಣ ಆಗಿದ್ದು ನಮ್ಮ ಮೈಸೂರಿನಲ್ಲಿ. ಮೈಸೂರಿನ
ಶಿಲ್ಪಿ ಅರುಣ್ ಯೋಗಿರಾಜ್ ಸತತ 9 ತಿಂಗಳಿಂದ ಈ ಪ್ರತಿಮೆ ಮಾಡಿದ್ರು. 12 ಅಡಿ ಎತ್ತರ ಇದೆ, 28 ಟನ್ ತೂಕ ಇದೆ. ಶಂಕರರ ಈ ಪ್ರತಿಮೆಯನ್ನ ಚಿಕ್ಕೋನ್ ಹೆಲಿಕಾಪ್ಟರ್ ಮೂಲಕ ಶಿಫ್ಟ್ ಮಾಡಿದ್ರು. ಇದೇ ಪ್ರತಿಮೆಯನ್ನ ಕೇದಾರನಾಥದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಅನಾವರಣಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು, ನೆನ್ನೆ ನಾನು ಯೋಧರ ಜೊತೆ ದೀಪಾವಳಿ ಆಚರಣೆ ಮಾಡಿದೆ, ಇವತ್ತು ಸಾಧು ಸಂತರ ಜೊತೆ ಸಂಭ್ರಮದಲ್ಲಿದ್ದೀನಿ. ಭಾರತದ ಆಧ್ಯಾತ್ಮಿಕ ಸಂಪತ್ತು ಶ್ರೀಮಂತವಾಗಿದೆ. ಇವತ್ತು ಶಂಕರಾಚಾರ್ಯರ ಪ್ರತಿಮೆ ಅನಾವರಣ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ 130 ಕೋಟಿ ಮೌಲ್ಯದ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು. दीपावली के पवित्र पर्व पर कल मैं सीमा पर अपने सैनिकों के साथ था और आज तो ये सैनिकों की भूमि पर हूं। मैंने त्योहारों की खुशियां मेरे देश के जवान वीर सैनिकों के साथ बांटी। देशवासियों का प्रेम का संदेश, देशवासियों की उनके प्रति श्रद्धा, देशवासियों के उनके आशीर्वाद, 130 करोड़ आशीर्वाद लेकर के मैं कल सेना के जवानों के बीच गया था। और आज मुझे गोवर्धन पूजा के दिन, और गुजरात के लोगों के लिए तो आज नया वर्ष है, गोवर्धन पूजा के दिन केदारनाथ जी में दर्शन पूजन करने का मुझे सौभाग्य मिला है। अब मंदाकिनी के किनारे बाढ़ से सुरक्षा के लिए जिस दीवार का निर्माण किया गया है, इससे श्रद्धालुओं की यात्रा अब और सुरक्षित होगी। तीर्थ पुरोहितों के लिए नए बने आवासों से उन्हें हर मौसम में सुविधा होगी। भगवान केदारनाथ की सेवा उनके लिए अब कुछ सरल होगी, कुछ आसान होगी। और मैंने तो पहले देखा है, आज यहां यात्री सेवाओं और सुविधाओं से जुड़ी कई योजनाओं का शिलान्यास भी हुआ है। पर्यटक सुविधा केंद्र का निर्माण हो, यात्रियों की और इस इलाके के लोगों की सुविधा के लिए आधुनिक अस्पताल हो, सारी सुविधाओं वाला अस्पताल हो, रेंट सेंटर हो, ये सभी सुविधा श्रद्धालुओं की सेवा का माध्यम बनेगी। उनके तीर्थाटन को 66ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆದರೆ ಕನ್ನಡ ನಾಡಿನ ಗಡಿ ಭಾಗಗಳಲ್ಲಿ ಇರುವಂತಹ ಕನ್ನಡ ಶಾಲೆಗಳ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ಕೊಡಗು ಜಿಲ್ಲೆ ಪಕ್ಕದ ಕೇರಳ ರಾಜ್ಯದೊಂದಿಗೆ ತನ್ನ ಬಹುತೇಕ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಗಡಿ ಭಾಗದ ಶಾಲೆಗಳ ಕಥೆ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯ ಗಡಿ ಭಾಗವಾದ ಕುಟ್ಟ, ಮಾಕುಟ್ಟ, ಕರಿಕೆ ಮತ್ತು ಪೆರಾಜೆ ಸೇರಿದಂತೆ ಹಲವೆಡೆ 7 ಪ್ರಾಥಮಿಕ ಶಾಲೆಗಳಿವೆ. ಅದರಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಾದರೆ ಉಳಿದ 6 ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು. ಈ 7 ಶಾಲೆಗಳಲ್ಲಿ ಒಟ್ಟು 602 ವಿದ್ಯಾರ್ಥಿಗಳಿದ್ದಾರೆ. ಆದರೆ 7 ಶಾಲೆಗಳಲ್ಲಿ ಇರೋದು ಕೇವಲ 21 ಶಿಕ್ಷಕರು ಮಾತ್ರ. 41 ಶಿಕ್ಷಕರ ನೇಮಕಕ್ಕೆ ಮಂಜೂರಾತಿಯಾಗಿದ್ರೂ ಈ ಶಾಲೆಗಳಲ್ಲಿ ಇನ್ನೂ 20 ಶಿಕ್ಷಕರ ಕೊರತೆ ಇದೆ. 7 ಶಾಲೆಗಳಿಗೂ ಉತ್ತಮ ಕೊಠಡಿಗಳಿವೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಆದರೆ ಏನಿದ್ರೂ ಕಲಿಸಬೇಕಾದ ಶಿಕ್ಷಕರೇ ಇಲ್ಲ ಅಂದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಆಗೋದಾದ್ರೂ ಹೇಗೆ ಅನ್ನೋದೇ ಪ್ರಶ್ನೆ. ಗಡಿ ಭಾಗಗಳಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಭಾಳ ದೃಢವಾಗಿ ಅವರಿಗೆ ಸಿಕ್ಕುವ ರೀತಿಯಲ್ಲಿ ಇವತ್ತಿರಬೇಕು. ಇಲ್ಲದ್ರೆ ಅವರು ಅದರಿಂದ ವಂಚಿತರಾಗ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಗಡಿ ಭಾಗ ಆಗಿರ್ತಕ್ಕಂಥ ಕರಿಕೆ, ಮಾಕುಟ್ಟ, ಮಾನಂದವಾಡಿ ಈ ಭಾಗದಲ್ಲೆಲ್ಲ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಯಾವ ಕಾಲಕ್ಕೂ ಶಿಕ್ಷಕರ ಕೊರತೆ ಇರಬಾರ್ದು. ಯಾಕೆಂದರೆ ಅಲ್ಲಿ ಅನ್ಯ ಭಾಷಿಕರು ಹೆಚ್ಚಾಗಿ ಕನ್ನಡವನ್ನು ಕಲೀಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ
ಕನ್ನಡ ಭಾಷೆಯನ್ನು ಸರಿಯಾಗಿ ಬೋಧನೆ ಮಾಡ್ತಕ್ಕಂಥ ರೀತಿಯ ಶಿಕ್ಷಣ ಆ ಮಕ್ಕಳಿಗೆ ಸಿಗಲಿಲ್ಲ ಅಂದರೆ ಆ ಮಕ್ಕಳು ಭವಿಷ್ಯದಲ್ಲಿ ವಂಚಿತರಾಗ್ತಾರೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಈ ಕುರಿತು ಕೊಡಗು ಡಿಡಿಪಿಐ ಅವರನ್ನ ವಿಚಾರಿಸಿದ್ರೆ ಗೌರವಧನದ ಆಧಾರದಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಸೂಚಿಸಿದೆ. ಶಾಲೆ ಈಗಷ್ಟೇ ಆರಂಭ ಆಗಿರೋದ್ರಿಂದ ಇನ್ನೂ ಶಿಕ್ಷಕರ ನೇಮಕ ಮಾಡಿಕೊಂಡಿಲ್ಲ, ಕೂಡಲೇ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. 7 ಶಾಲೆಗಳು ಗಡಿಯ ಪ್ರದೇಶವನ್ನು ಹೊಂದಿಕೊಂಡಂತೆ ಇದೆ. ಆ 7 ಶಾಲೆಗಳಲ್ಲಿ ಒಟ್ಟು 41 ಪೋಸ್ಟ್ ಇದೆ. ಅದರಲ್ಲಿ 21 ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು 20 ಶಾರ್ಟೇಜ್ ಇದೆ. ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ 20 ಏನು ಶಾರ್ಟೇಜ್ ಇದೆಯೋ ಅದನ್ನು ಅತಿಥಿ ಶಿಕ್ಷಕರನ್ನು ಭರ್ತಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಗಡಿ ಭಾಗದ ಜಿಲ್ಲೆಗಳ ಶಾಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರ ನೇಮಿಸುವ ಕೆಲಸ ಆಗಬೇಕಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಕೆಲಸ ಆಗಬೇಕಾಗಿದೆ. ರವಿ, ನ್ಯೂಸ್ 18 ಕನ್ನಡ, ಕೊಡಗು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು